ವಾಸು, ನನ್ಗೊಂದ್ ಸಹಾಯ ಮಾಡ್ತೀಯಾ? ಏನ್ರವ? ಆ ಯಂತ್ರ ಇದೆಯಲ್ಲ, ಅದನ್ನ ತಗೊಂಡೋಗಿ ಮನೆ ಹಿಂದೆಗಡೆ ಹೂತ್ ಬಿಡ್ತೀಯಾ? ನಾನಾ? ಅವ್ರನ್ನ ಸಾಯಿಸ್ಬಿಡ್ತಾರ ಅಷ್ಟೇ. ಉಣ್ಬೇಕಂತ ಉಣ್ಬೇಕು. ನನಗ್ ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಹಾಗಾದ್ರೆ ನಾನು ಹೇಳ್ದಂಗೆ ಕೇಳು. ನೀವು ಅವ್ರ ಇವ್ರ? ಹೋಗೋ. ಎಲ್ಗ್ ಹೋಗ್ತಿದ್ಯಾ? ಎಲ್ಗೂ ಇಲ್ಲಪ್ಪ, ನೀನ್ ಹೋಗು. ಆಮೇಲೆ ಸಿಗ್ತೀನಿ. ಏಯ್ ನಿಂತ್ಕೋ, ನೀನೇನೋ ತಂಟೆ ಮಾಡ್ತಿದ್ಯಾ. ಏನದು? ಏನಿಲ್ಲಪ್ಪ, ಏನೂ ಇಲ್ಲ. ಏನಿಲ್ಲ. ಯಾಕೆ? ಯಾಕೋ ಇಷ್ಟು ಬೆವರ್ತಿದ್ಯಾ? ಬೆವ್ರ? ಏನು? ಇದಕ್ಕೆ ಬೆವರ್ತಾ ಇದ್ದೀನಿ. ಬಾ ಕಡೆ ಹೋಗೋಣ, ಬಾ. ಏಯ್ ಹೋಗೋ. ಸರ್ಸು ತಾಯ್ತಾಯ್ತಲ್ಲ, ಅದನ್ನ ಊದ್ಬಿಟ್ಟೆ. ನೀನ್ ನನಗ್ ಸಹಾಯ ಮಾಡ್ದೆ, ಸಂತೋಷ ಆಯ್ತು. ನೀವಿಬ್ರು ಮನೆ ಹಿಂದೆಗಡೆ ಇರಿ. ಈಗಿಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೋಡೋದು ಬೇಡ. ಅದೆಲ್ಲ ಸರಿ, ಆದ್ರೆ ಕಣ್ಣೀರ್ ಬಣ್ಣ ಎತ್ತವಾಸ. ನೀನ್ಯಾಕೆ ಬಂದೆ ಇಲ್ಲಿ? ನಿನ್ನ ಯಾರು ಕರೆಸಿದ್ರು? ಹೋಗಿ ಆಚೆ. ಶಾಂತಿ,
ನಿರ್ಮಲ, ಬೇಡ. ನನ್ನನ್ನು ತಡಿತೀಯಾ? ಆಗಲ್ಲ. ನನಗೆ ಅವನ ರಕ್ತ ಬೇಕು. ಏನು ಮಾಡಬೇಡ ನಿರ್ಮಲ. ಇಲ್ಲ, ನಿನ್ನನ್ನು ಮಾತ್ರ ಬಿಡೋದಿಲ್ಲ. ನಿನಗೇನು ಮಾಡಿಲ್ಲ ಅಂತ ಚೆನ್ನಾಗಿ ಗೊತ್ತು. ಏನು ಮಾಡದೆ ಇದೆಯಲ್ಲ, ಅದೇ ನಿನ್ ತಪ್ಪು. ನಾನು ನಿನ್ ಹೆಂಡತಿಯಾಗಿದ್ದೆ. ಎಲ್ರು ನಂಗೇನ್ ಹಿಂಸೆ ಕೊಟ್ರು, ನೀನ್ ಸುಮ್ಮನೆ ನಿಂತಿದ್ದೆ. ಅವಳು ಯಾರು ಗೊತ್ತಾ? ನಿನ್ನ ಮಗಳು. ಸಾಯ್ಬೇಕು ಅಂತ ನೀವೆಲ್ಲ ಬಯಸಿದ್ರಲ್ಲ, ಆ ಮಗಳು. ಪಾಪ, ಅವಳ ಅನಾಥಿಯಾಗಿ ಬೆಳೀತಿದ್ದಾಗ ನೀನ್ ಇನ್ನೊಂದು ಮದುವೆ ಆದೆ. ಆಗ ನನ್ಗೇನೂ ಮಾಡೋಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ನಾನು ಸತ್ ಮೇಲೆ ಇವೆಲ್ಲ ಸೇರಿ ಪೂಜೆ ಮಾಡಿದ್ರೆ ನಾನು ಬರ್ದೇ ಇರೋ ಹಾಗೆ. ಆದ್ರೆ ಒಂದಿನ ನನ್ನ ಮಗಳು ನನ್ ಕರೆದ್ಲು. ನಾನು ಯಾರು ಅಂತ ಗೊತ್ತಿಲ್ದೇನೆ ನನ್ನ ಹೆಸರು ಹಿಡಿದು ಕರೆದ್ಲು. ಈಗ ನಾನು ಈ ಮನೆಗೆ ಬಂದಿರೋದು ಒಂದು ಪವಿತ್ರ ಕಾರ್ಯಕ್ಕೆ. ನನ್ನ ಮಗಳು ಯಾವ ಸ್ಥಾನದಲ್ಲಿರ್ಬೇಕೋ ಆ ಸ್ಥಾನ ಕೊಡ್ಸೋಕೆ. ಆದ್ರೆ ಅದಕ್ಕೆ ಮೊದಲು ಇಲ್ಲಿರೋ ಎಲ್ಲ ದುಷ್ಟ ಶಕ್ತಿಗಳು ತೊಲಗಬೇಕು. ಇಬ್ಬರನ್ನಾಗ್ಲೇ ಮುಗಿಸಿದ್ದೀನಿ. ಈಗಿನ ಉಳಿದಿರೋದು ನೀನೊಬ್ನೇ. ಈಗ ನಿನ್ ಸರ್ದಿ. ಮಾಡಿದ್ದೆಲ್ಲ ತಪ್ಪು ಅಂತ ಒಪ್ಕೊಳ್ತೇನೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ಹೇಗ್ ನಂಬೋದು? ನಾಳೆ ಅವಳಿಗೆ ಏನಾದ್ರೂ ಆದ್ರೆ ಆಗ್ಲೂ ನಾನೇನು ಮಾಡಕ್ಕಾಗಿಲ್ಲ ಅಂತಾನೆ ನೀನು ಹೇಳ್ತೀಯ. ಆದ್ರೆ ನೀನ್ ಹಾಗೆ ಹೇಳೋಕೆ ನಾನ್ ಬಿಡಲ್ಲ. ನೀನ್ ಸಾಯ್ಲೇಬೇಕು. ಕ್ಷಮಿಸ್ಬಿಡು ನಿರ್ಮಲ. ಅಮ್ಮ,
ಅವ್ರನ್ನ ಸಾಯಿಸ್ಬೇಡಮ್ಮ, ದಯವಿಟ್ಟು. ಅಮ್ಮ, ಇಷ್ಟು ದಿನ ನಾನು ಅನಾಥೆ ಆಗಿದ್ದೆ. ಆಮೇಲೆ ನೀನ್ ಬಂದೆ, ನನಗೆ ಅಂತ ಈ ಮನೆ ಕೊಟ್ಟೆ, ತಂದೆ ಕೊಟ್ಟೆ. ಈಗ ನೀನೇ ಅವ್ರನ್ನ ಸಾಯಿಸಿದ್ರೆ ನಾನು ಮತ್ತೆ ಅನಾಥೆ ಆಗೋಗ್ತೀನಿ. ಇದೇನ ನಿನಗೆ ಬೇಕಾಗಿರೋದಮ್ಮ? ನಾನು ಅಪ್ಪನ ಒಳ್ಳೆ ಮನುಷ್ಯನಾಗಿ ಮಾಡ್ತೀನಮ್ಮ. ಅವ್ರು ತಪ್ಪು ಮಾಡಿರ್ಬೋದು, ಆದ್ರೂ ಅವ್ರಿಗೊಂದು ಅವಕಾಶ ಮಾಡ್ಕೊಡಮ್ಮ. ನಾನೆಂದು ಯಾರನ್ನು ಅಪ್ಪ ಅಮ್ಮ ಅಂತ ಕರೀಲೇ ಇಲ್ಲ. ಅಮ್ಮ ಅಂತ ಕರೆಯೋ ಅವಕಾಶನ ನೀ ಮಾಡ್ಕೊಟ್ಟೆ, ಈಗ ಅಪ್ಪ ಅಂತ ಕರೆಯೋ ಅವಕಾಶನೂ ಮಾಡ್ಕೊಡಮ್ಮ. ನಿನ್ನ ಮಗಳೇ ನಿನ್ನನ್ನು ಉಳಿಸಿದಾಳೆ. ಯಾವ ಮಗುನ ಕನಕಾಂಬರಿ ಮನೆತನಕ್ಕೆ ಅನಿಷ್ಟ ಅಂತ ನೀವೆಲ್ಲ ತಿಳಿದಿದ್ರು, ಆ ಮಗಳೇ ನಿನ್ನ ಕಾಪಾಡಿದಾಳೆ. ಅವಳನ್ನು ಚೆನ್ನಾಗಿ ನೋಡ್ಕೋ. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರು ನಾನು ಮತ್ತೆ ಬರ್ತೇನೆ. ಇನ್ನು ಮುಂದೆ ನೀನು ಅವಳ ತಾಯಿಯಾಗಿರ್ಬೇಕು. ನನ್ನಿಂದ ಅವಳಿಗೆ ಸಿಗದೆ ಇರೋ ಪ್ರೀತಿ, ಮಮತೆ, ವಾತ್ಸಲ್ಯ ಅದನ್ನೆಲ್ಲ ನೀನು ತುಂಬಬೇಕು. ಒಳ್ಳೆ ತಾಯಿಯಾಗಿರ್ಬೇಕು. ಈಗ ನನಗೆ ತೃಪ್ತಿ ಆಯ್ತು ಮಗಳೇ. ನಾನು ನಿನ್ನ ಜೊತೆಲೇ ಇರ್ತೀನಿ, ನಿನ್ನ ಜೊತೆಲೇ ಇರ್ತೀನಿ, ನಿನ್ನ ಜೊತೆಲೇ ಇರ್ತೀನಿ. ಸರ್ ಸರ್, ಯಾರು? ಕೃಷ್ಣ, ಕಾನ್ಸ್ಟೇಬಲ್ ಕೃಷ್ಣ. ಓ, ನೀವಾ? ಹಾ, ಏನ್ ವಿಷಯ? ಈ ಹುಡುಗಿ ಇವಳ ನನ್ನ ಮಗಳು ನಿತ್ಯ. ನನ್ನಿಂದ ಏನಾದ್ರೂ ಕೆಲಸ ಬೇಕಾಗಿತ್ತಾ? ಏನಿಲ್ಲ, ಈ ಕಡೆ ಹೋಗ್ತಾ ಇದ್ದೆ, ಹಂಗೆ ದಿಢೀರ್ ಅಂತ ನಿಮ್ಮನೆ ಅಡ್ಡ ಬಂದ್ಬಿಡ್ತು. ಆ ವಾಸು ಹತ್ರ ಮಾತಾಡ ಅಂತ ಬಂದೆ. ಅವ್ನು ನನ್ನ ಫ್ರೆಂಡು. ಬಾರೋ. ನಾನಾ? ಅಷ್ಟೇನ್ ಫ್ರೆಂಡ್ ಅಲ್ಲ. ಬರ್ತೀನಿ ಬರ್ತೀವಿ ಒಂದ್ ನಿಮಿಷ. ಬಾರೋ. ಏನ್ ದೇವ್ದ ಕತೆ ಶುರು ಮಾಡ್ತಾನ, ಮತ್ತೊಂದು ಗೋಳಿ ಪೊಲೀಸ್ನವ್ನು ಕಟ್ಕೊಂಡ. ಆಡ್ತಿದ್ದೆ, ಆಟ ಆಡ್ತಾನೆ. ಏನಣ್ಣ ಬಾರ. ಎಲ್ಲ ಹೋಗ್ಬಿಟ್ರಿ ಸರ್ ಇಷ್ಟ ದಿನ? ಅದೇನು ಹಣೆ ಮೇಲೆ ಗಂಧ ಕುಂಕುಮ ಎಲ್ಲ ಬಳಕೊಂಡು? ಅದೆಲ್ಲ ಕರ್ಮದ ಕಾಂಡ ಬಿಟ್ಟಾಕೋ. ಈಗ್ಲಾದ್ರು ನಿಜ ಹೇಳು, ಆ ಹುಡುಗಿ ಇದ್ದಾಳ, ಅವಳೆ ಅವಳ ಮೇಲೆ ದೆವ್ವ ಇತ್ತು ತಾನೆ? ದೆವ್ವ ಈ ಮನೆಯಾಗೆ, ಅದು ಆ ಹುಡುಗಿ ಮೇಲೆ ನಾನಿರುವಾಗ ತಿರ್ಗಿ ನಿಮ್ಮ ದೆವ್ವ ದೆವ್ವ ಕಡೆ ಎಲ್ಲಿದ್ದದು? ದೆವ್ವ 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 ದೆವ್ವ